ರಾಮನಗರ ಉಪಚುನಾವಣೆ ಹಿನ್ನೆಲೆ ಚಂದ್ರಶೇಖರ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಚಂದ್ರಶೇಖರ್ ರಾಮನಗರ ಕಾಂಗ್ರೆಸ್ ಮುಖಂಡ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನಿವಾಸದಲ್ಲಿ ಅವರು ಬಿಜೆಪಿಗೆ ಈಗ ಸೇರ್ಪಡೆಯಾಗಿದ್ದಾರೆ. ಸಿಎಂ ಲಿಂಗಪ್ಪ ಪುತ್ರ ಚಂದ್ರಶೇಖರ್ ಅವರು ಇದೀಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ರಾಮನಗರ ಉಪಚುನಾವಣೆಯ ಈ ಸಂದರ್ಭದಲ್ಲಿ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಎದುರಿಸೋಕೆ ಸಜ್ಜಾಗ್ತಿರುವ ಈ ಸಂದರ್ಭದಲ್ಲಿ ಈ ಬೆಳವಣಿಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಈಗಿರುವಂತಹ ಪ್ರಶ್ನೆ, ಚಂದ್ರಶೇಖರ್ ಅವರ ಅಭ್ಯರ್ಥಿ ಆಗ್ತಾರಾ ಅಥವಾ ಯೋಗೇಶ್ವರ್ ಆಗ್ತಾರಾ ಅಥವಾ ರಾಮನಗರ ಜಿಲ್ಲಾಧ್ಯಕ್ಷ ರುದ್ರೇಶ್ ಅವರು ಆಗ್ತಾರಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈ ನಡುವೆ ಕಳೆದ 2-3 ದಿನಗಳಿಂದ ಈ ಬಗ್ಗೆ ಸುದ್ದಿ ಇತ್ತು. ಅವರು ಬಿಜೆಪಿ ಸೇರ್ತಾರೆ ಚಂದ್ರಶೇಖರ್ ಅನ್ನುವಂತಹ ವದಂತಿಗಳು ಹರಿದಾಡ್ತಾ ಇದ್ವು. ಅದಕ್ಕೆ ಪೂರಕವಾಗಿ ಇವತ್ತು ಚಂದ್ರಶೇಖರ್, ರಾಮನಗರ ಕಾಂಗ್ರೆಸ್ ಮುಖಂಡ ಚಂದ್ರಶೇಖರ್ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸಮ್ಮುಖದಲ್ಲಿ ದಾವಣಗೆರೆಯ ಡಾಲರ್ಸ್ ಕಾಲೋನಿಯ ದಾವಣಗೆರೆ ನಿವಾಸದಲ್ಲಿ ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈಗಿರುವಂತಹ ಪ್ರಶ್ನೆ, ಇವರನ್ನೇ ಅಭ್ಯರ್ಥಿ ಮಾಡುತ್ತಾ ಬಿಜೆಪಿ ಅಥವಾ ಯೋಗೇಶ್ವರನ್ನ ಮಾಡುತ್ತಾ ಅಥವಾ ರುದ್ರೇಶ್ವರನ್ನ ಮಾಡುತ್ತಾ ಅನ್ನುವಂಥದ್ದು ಈಗಿರುವಂತಹ ದೊಡ್ಡ ಸವಾಲು. ಯೋಗೇಶ್ವರ್ ಬಿಎಸ್ವೈ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗ ಚಂದ್ರಶೇಖರ್ ಬಿಜೆಪಿ ಸೇರ್ಪಡೆಯಾಗ್ತಿರುವ ಸಂದರ್ಭದ ದೃಶ್ಯಗಳನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಯೋಗೇಶ್ವರ್ ಹಾಗೂ ಬಿಎಸ್ ಯಡಿಯೂರಪ್ಪ ಸಮ್ಮುಖದಲ್ಲಿ ಚಂದ್ರಶೇಖರ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿಯ ಶಾಲನ್ನ ಹೊದಿಸಿ ಬಿಜೆಪಿಯ ಬಾವುಟವನ್ನು ನೀಡಿ ಪುಷ್ಪಗುಚ್ಛವನ್ನು ನೀಡಿ ಚಂದ್ರಶೇಖರ್ ಅವರನ್ನ ಯಡಿಯೂರಪ್ಪ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಚಂದ್ರಶೇಖರ್ ಬಿಜೆಪಿಗೆ ಬಂದಿರೋದ್ರಿಂದ ಬಿಜೆಪಿಗೆ ಯಾವ ರೀತಿ ಬಲ ನೀಡುತ್ತೆ, ಇವರನ್ನ ಈ ಟೈಮ್ನಲ್ಲಿ ಕರ್ಕೊಂಡ್ ಬರಲೇಬೇಕು ಅಂತ ಕರ್ಕೊಂಡ್ ಬಂದಿರೋದ್ರ ಉದ್ದೇಶ ಏನು ಅಂತ? ಅಮರ್ ಪ್ರಸಾದ್, ಇಲ್ಲಿ ರಾಮನಗರ ಕ್ಷೇತ್ರದಲ್ಲಿ ದೋಸ್ತಿ ಅಭ್ಯರ್ಥಿಯ ಒಂದು ವಿಚಾರದಲ್ಲಿ ಕಾಂಗ್ರೆಸ್ನಿಂದ ಆಗಬಹುದಂತಹ ಒಂದಷ್ಟು ಅಸಮಾನದ ಲಾಭ ಪಡೆಯುವಂತಹ ದೃಷ್ಟಿಯಿಂದ ಈಗ ಕಾಂಗ್ರೆಸ್ ಎಂಎಲ್ಸಿ ಸಿಎಂ ಲಿಂಗಪ್ಪ ಅವರ ಪುತ್ರ ಚಂದ್ರಶೇಖರ್ ಅವರನ್ನ ಇಲ್ಲಿ ಬಿಜೆಪಿ ಸೇರ್ಪಡೆ ಮಾಡಿಕೊಂಡಿರುವಂತದ್ದು. ಕಳೆದ 2 ದಿನಗಳ ಹಿಂದೆ ಸಿಎಂ ಲಿಂಗಪ್ಪ ಕೂಡ ಇಲ್ಲಿ ಜೆಡಿಎಸ್ಗೆ ಅಭ್ಯರ್ಥಿಯನ್ನ ಸ್ಥಾನವನ್ನ ಬಿಟ್ಟುಕೊಡುವಂತಹ ವಿಚಾರವಾಗಿ ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಒಂದು ಹಂತದಲ್ಲಿ ಸಿಎಂ ಲಿಂಗಪ್ಪ ತಾವೇ ಸ್ವತಃ ಪಕ್ಷೇತರಾಗಿ ಕಣಕ್ಕಿಳಿಯುವಂತಹ ಒಂದು ಮಾತುಗಳನ್ನು ಕೂಡ ಆಡಿದ್ರು. ಹೀಗಾಗಿ ಇಲ್ಲಿ ಜೆಡಿಎಸ್ನ ಅಭ್ಯರ್ಥಿ ರಾಮನಗರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಅಲ್ಲಿ ಕಾಂಗ್ರೆಸ್ನಿಂದ ಸಹಜವಾಗಿ ಆಕ್ಷೇಪ ವ್ಯಕ್ತವಾಗಬಹುದು ಅಥವಾ ಅಸಮಾಧಾನ ಉಂಟಾಗಬಹುದು. ಆ ಅಸಮಾಧಾನದ ಲಾಭವನ್ನ ಬಿಜೆಪಿ ಪಡಿಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಇಟ್ಟುಕೊಂಡು ಈಗ ಸಿಎಂ ಲಿಂಗಪ್ಪ ಅವರ ಪುತ್ರ ಚಂದ್ರಶೇಖರ್ ಅವರನ್ನ ಬಿಜೆಪಿ ಆಪರೇಷನ್ ಮಾಡಿರುವಂತದ್ದು, ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿರುವಂತದ್ದು. ಇಲ್ಲಿ ರಾಮನಗರದ ಮಟ್ಟಿಗೆ ಚಂದ್ರಶೇಖರ್ ಮುಖಂಡ ಆಗಿರುವಂತಹ ಕಾರಣದಿಂದಾಗಿ ಕಾಂಗ್ರೆಸ್ನ ಒಂದಷ್ಟು ಮತಗಳನ್ನ ಅವರು ಬಿಜೆಪಿ ಹತ್ತ ಸೆಳೆಯುವುದಕ್ಕೆ, ಅವರ ಬೆಂಬಲಿಗರ ಮತಗಳನ್ನ ಸೆಳೆಯುವುದರ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿದೆ. ಮತ್ತು ಚಂದ್ರಶೇಖರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತಹ ಹಿನ್ನೆಲೆಯಲ್ಲಿ ಆ ಒಕ್ಕಲಿಗ ಸಮುದಾಯದ ಒಂದು ಮತಗಳನ್ನು ಮತ್ತಷ್ಟು ಪ್ರಮಾಣದಲ್ಲಿ ಬಿಜೆಪಿ ಹತ್ತ ಸೆಳೆಯುವುದಕ್ಕೆ ಇಲ್ಲಿ ಇದು ಕೂಡ ಸಹಕಾರಿ ಆಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ಇಲ್ಲಿ ಬಿಜೆಪಿಯದ್ದಾಗಿದೆ. ಇಲ್ಲಿ ಸಿಪಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸುವಂತಹ ವಿಚಾರದಲ್ಲಿ ಅಥವಾ ರುದ್ರೇಶ್ ಅವರನ್ನ ಕಣಕ್ಕಿಳಿಸುವಂತಹ ವಿಚಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಆಗದೇ ಇರುವಂತಹ ಕಾರಣದಾಗಿ ಚಂದ್ರಶೇಖರ್ ಅವರನ್ನ ಕಣಕ್ಕಿಳಿಸುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಆ ಒಂದು ವಿಚಾರದಲ್ಲಿ ಚಂದ್ರಶೇಖರ್ ಅವರನ್ನ ಅಭ್ಯರ್ಥಿ ಮಾಡಿ ಕಾಂಗ್ರೆಸ್ನ ಒಂದು ಮತಗಳನ್ನ ಸೆಳೆಯುವಂತಹ ಒಂದು ಪ್ರಯತ್ನದಲ್ಲಿ ಬಿಜೆಪಿಗೆ ಯಶಸ್ಸು ಸಿಗ್ಬಹುದು ಅನ್ನುವಂತಹ ಕಾರಣದಾಗಿ ಒಂದು ವೇಳೆ ಇಲ್ಲಿ ಚಂದ್ರಶೇಖರ್ ಅವರನ್ನ ಅಭ್ಯರ್ಥಿ ಮಾಡದೇ ಇದ್ರೂ ಕೂಡ ಅವರದೇ ಆದಂತಹ ವರ್ಚಸ್ಸಿನ ಕಾರಣದಿಂದ ಕಾಂಗ್ರೆಸ್ನ ಮತಗಳನ್ನ ಬಿಜೆಪಿಗೆ ಸೆಳೆಯಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಆ ಕಾರಣದಿಂದಾಗಿ ಈಗ ಚುನಾವಣೆಯ ಹೊಸ್ತಿಲಲ್ಲಿ ಚಂದ್ರಶೇಖರ್ ಅವರನ್ನ ಬಿಜೆಪಿ ಕರೆತಂದಿರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಕಿರಣ್. ಕಾಂಗ್ರೆಸ್ ಲೀಡರ್ ಚಂದ್ರಶೇಖರ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ನ ಎಂಎಲ್ಸಿ ಸಿಎಂ ಲಿಂಗಪ್ಪ ಅವರ ಪುತ್ರ, ರಾಮನಗರದ ಪ್ರಭಾವಿ ಕಾಂಗ್ರೆಸ್ನ ಲೀಡರ್, ಒಕ್ಕಲಿಗ ನಾಯಕ, ಇವರನ್ನ ಚುನಾವಣೆಯ ಹೊಸ್ತಿಲಲ್ಲಿ ಬಿಜೆಪಿಗೆ ಈಗ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಅಭ್ಯರ್ಥಿ ಮಾಡೋಕೇನೆ ಸೇರಿಸ್ಕೊಂಡಿದ್ದಾರಾ ಅಥವಾ ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲೋಕೆ ಹೆಲ್ಪ್ ಮಾಡಲಿ ಅಂತ ಸೇರಿಸ್ಕೊಂಡಿದ್ದಾರಾ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಯಾವ ಕಾರಣಕ್ಕೋಸ್ಕರ, ಯಾವ ಭರವಸೆ ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅವೆಲ್ಲವೂ ಕೂಡ ಇನ್ನೂ ಬಹಿರಂಗಪಡಿಸಿಲ್ಲ. ಈ ಬಿಜೆಪಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಆದ ಬಳಿಕವಷ್ಟೇ ಇವೆಲ್ಲವೂ ಕೂಡ ಸ್ಪಷ್ಟವಾಗುವ ನಿರೀಕ್ಷೆ ಇದೆ. ನಿನ್ನೆ ಅಷ್ಟೇ ಯಡಿಯೂರಪ್ಪ ಹೇಳಿದ್ರು, 1-2-3 ದಿನದಲ್ಲಿ ನಾವು ಅಭ್ಯರ್ಥಿಯನ್ನು ಪ್ರಕಟ ಮಾಡ್ತೀವಿ ರಾಮನಗರಕ್ಕೆ ಯಾರು ಅಂತ ಹೇಳಿ ಅಂತ. ಇವತ್ತು ಯೋಗೇಶ್ವರ್ ಮತ್ತು ಯಡಿಯೂರಪ್ಪ ಸಮ್ಮುಖದಲ್ಲಿ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಹಾಲಿ ಎಂಎಲ್ಸಿ ಆಗಿರುವಂಥ ಸಿಎಂ ಲಿಂಗಪ್ಪನವರ ಮಗನಾದಂಥ ಮಾನ್ಯ ಚಂದ್ರಶೇಖರ್ ಕಳೆದ 4-6 ದಿವಸದಿಂದ ಚರ್ಚೆ ಆಗ್ತಾ ಇತ್ತು, ಮಾಧ್ಯಮದಲ್ಲೆಲ್ಲ ಬರ್ತಾ ಇತ್ತು.
ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಾ ಇದ್ದಾರೆ. ಅವ್ರ ಜೊತೆಗೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಜಯಚಂದ್ರ ಅವರು, ಹಾಗೇನೆ ಅಪ್ಪನಕುಪ್ಪೆ ರಮೇಶ್ ಅವರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಪೆಪ್ಸಿ ಸಂಪತ್ ಅವರು, ಕಾಂಗ್ರೆಸ್ಸಿನ ಮುಖಂಡರಾದಂಥ ಮಂಜುನಾಥ್ ಅವರು, ಇನ್ನೊಬ್ಬ ಕಾಂಗ್ರೆಸ್ಸಿನ ಮುಖಂಡರಾದಂಥ ಸ್ವಾಮಿ ಅವರು, ಸಮದ್ ಅವರು, ಅಲೀಂ ಅವರು, ಗೋವಿಂದರಾಜು, ಅತಾವುಲ್ಲಾ, ಇನ್ನೂ ಅನೇಕ ಜನ, ನೂರಾರು ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಮಾನ್ಯ ಚಂದ್ರಶೇಖರ್ ಜೊತೆ ಅಧಿಕೃತವಾಗಿ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ರಾಮನಗರದಲ್ಲಿ ಒಂದು ದೊಡ್ಡ ಸಾರ್ವಜನಿಕ ಸಭೆಯನ್ನು ಎಲ್ಲಾದರೂ ಅವ್ರು ಎಲ್ಲಿ ಹೇಳ್ತಾರೆ ಆ ಸ್ಥಳದಲ್ಲಿ ಮಾಡಿ 4-5 ಸಾವಿರ ಜನರ ಸಮಕ್ಷಮ ಅವರು ಬೆಂಬಲಿಗರೆಲ್ಲ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ಯಾಕೆ ನಾಳೆ ನಾಡಿದ್ದು 2 ದಿವಸ ನಾನು ಇರೋದಿಲ್ಲ, ಶಿವಮೊಗ್ಗ ಹೋಗ್ತಾ ಇದ್ದೇನೆ ನಾನು. ಹಾಗಾಗಿ ಇವತ್ತು ತುರ್ತಾಗಿ ಈ ಒಂದು